ಏನಾಯ್ತಮ್ಮ? ಅಯ್ಯೋ ಡಾಕ್ಟ್ರು ನಮ್ಮನೇಲಿ ಅದನ್ನ ತೋರಿಸ್ಬಿಡೋಣ. ಏನೋ ಸಣ್ಣದಾಗ ಆಪರೇಷನ್ ಮಾಡ್ಬಿಡ್ತಾರೆ. ಡಾಕ್ಟ್ರೆ ಡಾಕ್ಟ್ರೆ ಏನಮ್ಮ ಟ್ರೀಟ್ಮೆಂಟ್ ಕೊಡಕ್ ಬಂದ್ರೆ ನನಗೆ ಓದಿತಿರಲ್ಲ, ಇದು ಸರಿನಾ? ಡಾಕ್ಟ್ರೆ ಅದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ನೀವು ಓದಿಸ್ಕೊಳ್ರಿ, ನನಗೇನ್ರಿ ಗ್ರಾಚಾರ? ಡಾಕ್ಟ್ರೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಹಾಗೆಲ್ಲ ಅನ್ಬೇಡಿ. ಅವ್ರ ಕಾಲಲ್ಲಿರೋ ಗಾಜು ಚೂರು ತೆಗೆದುಬಿಟ್ಟು ಒಂದು ಬ್ಯಾಂಡೇಜ್ ಮಾಡಿ ಒಂದು ಇಂಜೆಕ್ಷನ್ ಕೊಡಿ, ಪಾಪ ಅವ್ರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಆಯ್ತು ಬಿಡಿ, ಒದ್ದಿರೋ ತಪ್ಪಿಗೆ ದೊಡ್ಡ ಇಂಜೆಕ್ಷನ್ ಕೊಡ್ತೀನಿ. ಆಂಟಿ ನಿಮ್ಮ ಅತ್ತೆಗೆ ಎಚ್ಚರ ಆಗಿಲ್ವಾ? ಎಚ್ಚರ ಆಗಿಲ್ಲ ವೇದ, ಎದ್ರು ಏನ್ ಮಾಡ್ತಾರೋ ಏನೋ. ಯಾರು ನನ್ನ ಕೈಕಾಲು ಯಾರು ಕಟ್ ಹಾಕ್ಯಾರ? ಅದು ಅತ್ತೆ ಡಾಕ್ಟರ್ ಬಂದಿದ್ರಲ್ವಾ, ಓಡಾಡಬಾರ್ದು ಅಂತ ಕೈಕಾಲು ಕಟ್ ಹಾಕಿದ್ದಾರೆ. ಹೌದಾ? ಅವರು ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಟ್ಟರು, ನಾನು ಇದ್ದಿ ಮಾಡಿಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲ ಅತ್ತೆ, ಇಲ್ಲಿನ ಹವ ನಿಮ್ಗೆ ಆಗ್ ಬರಲ್ವಂತೆ. ತಾಯಿ ನಿಮ್ ಊರು ಯಾವ್ದು ಅಂತ ಹೇಳಿ ಬಿಟ್ಟು ಬಂದ್ಬಿಡ್ತೀವಿ. ಈ ಸಿಟಿನೇ ಹೀಗೆ, ಇಲ್ಲಿ ಗಾಜಿನ ಚೂರು ಹಾಳು ಮುಳ್ಳೆಲ್ಲ ಬಿಸಾಕಿರ್ತಾರೆ. ಆದ್ರೆ ಹಳ್ಳಿಲಿ ಮುಳ್ಳು ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಹಂಗ ಮಾಡ್ತೀನಿ. ಆ ಅಯೋಗ್ಯ ಹೇಳಿ ಕಳಿಸಿದ ಅಂತ ಬಂದೆ, ಕಾಲು ನೋವು ಮಾಡ್ಕೊಂಡು. ಅಯೋಗ್ಯ ಹೇಳಿ ಕಳಿಸ್ತಾ ಅಂತ ನೀವು ಬಂದ್ರ? ಅನ್ಕೊಂಡೆ ಯಾವನ ಅಯೋಗ್ಯ ಪ್ಲಾನ್ ಮಾಡಿ ಇವ್ರನ್ನ ನಮ್ಮ ಮನೆಗೆ ಕಳಿಸಿದಾನೆ ಅಂತ. ಯಾರವನು? ಯಾಕೆ ಕಳಿಸ್ದ? ಈ ಪಾರು ಕತ್ತಿ ಫೋಟೋ ಪೂಜಾ ಮಾಡೋದಲ್ದ ಆಜು ಬಾಜುದವ್ರಿಗೆ ತ್ರಾಸ ಕೊಡ್ತಾಳೆ. ನೀವು ಕತ್ತಿ ಕಲ್ಲಮ್ಮನ ಹೆಸರು ಇಟ್ಕೊಂಡು ಅವ್ರ ಮನೆಗೆ ಹೋಗ್ರಿ, ಅವ್ರಿಗೆಲ್ಲ ಒದ್ದು ಬುದ್ಧಿ ಕಲಿಸ್ರಿ ಅಂತ ಹೇಳಿ ರೊಕ್ಕ ಕೊಟ್ಟು ಕಳಿಸಿದ. ಅದೇ ಯಾರು ಅಂತ? ಮೂಲಿ ಮನಿ ವಾಮನ.